ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಸರ್? ಈಗ ನೋಡಿ ಆ ವಾಚ್ ವಾರ್ಷಿಕ ಟರ್ನ್ಓವರ್ ಎಷ್ಟಿದೆ ಸರ್ ಕಂಪನಿ? ಇಲ್ಲ, ವರ್ಕಿಂಗ್ ಕ್ಯಾಪಿಟಲ್ಲೇ ಇಲ್ಲ. ಇದರಲ್ಲೇ ಏನೇನೋ ಪಾಪ ಒದ್ದಾಡ್ಕೊಂಡು ಮಾಡ್ತಾವ್ರೆ. ಈಗ ಉದಾಹರಣೆ ನಾವು ವಾಚ್ ಫ್ಯಾಕ್ಟ್ರಿಗೆ ಹೋದ್ವು, ಅಸೆಂಬಲ್ ಏನು ಮಾಡ್ತಿದ್ದಾರೆ, 1,000 ತಿಂಗಳಿಗೆ ಮಾಡ್ತಾಯಿದ್ರು. ಈಗ ನಾವು ಬಂದ ಮೇಲೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಈ ಹೊಸ CMD ಹಾಕಿದ್ದೀನಿ. ಅವರು ಮೊದಲು BHELನಲ್ಲಿ ಇದ್ದರು, ಅವ್ರನ್ನ ಇಲ್ಲಿಗೆ CMD ಮಾಡಿದ್ವಿ. BHELನಲ್ಲಿ ಅವರಿಂದ ಕೆಲವು ಸೆಕ್ಟರ್ನಲ್ಲಿ ಒಳ್ಳೆ ಕೆಲಸ ಮಾಡಿದ್ರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ HMTನ ಏನಾದರೂ ಮಾಡಿ ಉಳಿಸ್ಬೇಕು ಅಂತೇಳಿ ಬೆಳೆಸೋದಕ್ಕೆ ಅವ್ರನ್ನ ನಾವೇ ಆಯ್ಕೆ ಮಾಡಿ ಹಾಕಿದ್ದೀವಿ. ಇಲ್ಲಿಗೆ CMD ಹೊಸದಾಗಿ ಬಂದಿದ್ದಾರೆ. ಬಂದ ಮೇಲೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಬಹುಶಃ ಅವ್ರ ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಸೂಚನೆ ಕೊಟ್ಟಿದ್ದೆ ಅದು ಎಲ್ಲವನ್ನ ಪಕ್ಕಾ ರೆಡಿ ಮಾಡಿ ನಮ್ಮ CMTನ ಅಲ್ಲಿಯ CMD ಏನಿದ್ದಾರೆ ಅವರು ಇವರು ಇಬ್ಬರು ಸೇರಿ ಒಂದು DPRನ ಹೊಸ ಮತ್ತೆ ತಯಾರು ಮಾಡಿ ಕಳಿಸಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಚರ್ಚೆ ಮಾಡಬೇಕು ಚರ್ಚೆನೂ ಮಾಡಿದ್ದೀವಿ ಬ್ರದರ್ ಈ ವಿಷಯದಲ್ಲಿ. ಅದರಿಂದ ಇವತ್ತು 1,000 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದ ವಾಚ್ಗಳು 10,000ಕ್ಕೆ ತಿಂಗಳಿಗೆ ಮಾಡ್ತಾ ಇದ್ದಾರೆ. ಈಗ ಮಾಡ್ತಿದ್ದಾರೆ 10,000ಕ್ಕೆ ಏರಿದೆ, ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ನಂದು HMT ಇದೆ 85 ಲಕ್ಷದ್ದು. ಸರ್ ನಾನು ಅದನ್ನ ನೀವು ಕಟ್ತಿದ್ದೀರಾ, ಕೆಲವು ನಿಮ್ಮ ಎಂಪ್ಲಾಯ್ಸ್ಗಳೇ HMT ವಾಚ್ ಕಟ್ಟಲ್ಲ ಸರ್. ಒಂದು 5-6 ಜನ ನಾನು ಕೇಳಿದೆ, ಅವ್ರು ಕಟ್ಟಿರ್ಲಿಲ್ಲ, ಅದಕ್ಕೆ ಇಲ್ಲ. ನಿಮಗೆ ಹೇಳಬೇಕು ಅನ್ನೋದಾದ್ರೆ ಈಗ ಗಂಡು ಬೇರಂಡ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆಯವರು HMTಯಿಂದ ಆರ್ಡರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಕಟ್ಟಿದ್ದಾರೆ. ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1,230 ರೂಪಾಯಿ. 75 ಲಕ್ಷ. 75 ಲಕ್ಷ ಅಂತ ಹೇಳಿದ್ರು. ಸರ್, ಒಂದು 2-3 ಜನ ನಿಮ್ಮ ಇವತ್ತಿನ ಬಗ್ಗೆ ಮಾತಾಡಿದ್ದಾರೆ ಸರ್ ನಾಯಕರು. ನೀವು ಇವತ್ತಾದರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ. ನೋಡ್ಕೊಂಡು ಬಂದು ನನಗೆ ಹೇಳಿ ಅಂತ ಈಶ್ವರ್ ಖಂಡ್ರೆ ಹೇಳಿ. ಒಂದು ಚೆಲುವರಾಯಸ್ವಾಮಿ ಅವರು, ನೀವು BJP ಸತ್ಯದಲ್ಲಿ 20 ಸೀಟ್ ಗೆದ್ದು ತೋರಿಸೋದಲ್ಲ, ಹೊರಗಡೆ ಬಂದು 120 ಸೀಟ್ ಗೆದ್ದು ತೋರಿಸ್ಲಿ ಸವಾಲಾಗ್ತೀವಿ ವಿಧಾನಸೌಧದಲ್ಲಿ. ನಾವು ಏಕಾಂಗಿಯಾಗಿ ಬ್ರದರ್ ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ. ತೋರಿಸ್ತಕ್ಕಂಥ ದಿನವೂ ಬರುತ್ತೆ, ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ರು ಭಾಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ. ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ. 18 ಸೀಟಾದರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟ ಗೆದ್ದಿದ್ವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ದೇ ತಗೊಳ್ಳಿ, ಪಾಪ ಅವ್ರಿಗೆ ಹೇಳ್ತೀನಿ, ಅದು ಯಾರೋ ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಎಷ್ಟೋ ರಾಜ್ಯಗಳಲ್ಲಿ 0. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಗೆದ್ರು? ತಮಿಳ್ನಾಡಿನಲ್ಲಿ 5 ಸೀಟ್ ಗೆದ್ದು DMK ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ? ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು, ಎಲ್ಲಿಗೆ ಬಂದು ನಿಂತವ್ರೀಗ? ನಾನಾದರೂ 20 ಸೀಟ್ ಗೆದ್ದಿದ್ದೀನಿ, ಒಂದು ಸಣ್ಣ ಪಕ್ಷ. ನೀವು ಹೇಳ್ರಪ್ಪ, ರಾಷ್ಟ್ರೀಯ ಪಕ್ಷ, ನಿಮ್ಮ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ.
ಆ ಟೈಮ್ ಬಂದಾಗ ಮಾತಾಡೋಣ.